ಒತ್ತಾಯ ಮಾಡಿದ್ದೀರಿ. ನೋಡ್ರಿ, ಹಿಂದೊಮ್ಮೆ 2019 ಈ ರೈಲ್ವೆ ಮಾರ್ಗ ಹೊಸದು ಆಗ್ಬೇಕಂತ ಹೇಳಿ ಅವತ್ತು ಒಂದು ಸರ್ವೆ ಆಗಿತ್ತು. ಆ ಸರ್ವೆದಲ್ಲಿ ಪ್ರಯಾಣಿಕರ ಹೆಚ್ಚಿನ ಒತ್ತಡ ಇಲ್ಲ ಅನ್ನುವಂತ ಒಂದು ಕಾರಣದ ಮೇಲೆ ಅನ್ನು ಹಾಗೆ ಪೆಂಡಿಂಗ್ ಇಟ್ಟಿದ್ರು. ಅದಕ್ಕಾಗಿ ನಾನು ಹೇಳಿದ್ದೀನಿ, ವಿತ್ ಸ್ಟಾಟಿಸ್ಟಿಕ್ಸ್ ತೆಗೆದುಕೊಂಡು ಹೋಗಿದ್ದೆ. ನಾನು ಮೊನ್ನೆ ವೈಷ್ಣವ್ರಿಗೆ ಭೇಟಿ ಆದಾಗ ನಾನು MP ಆದ್ಮೇಲೆ ಫಸ್ಟ್ ಟೈಮ್ ಕೊಟ್ಟಿದ್ದೆ. ಈ ಮತ್ತೊಮ್ಮೆ 2019 ಸರ್ವೆ ರಿಪೋರ್ಟ್ ಇಟ್ಕೊಂಡು ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ವೆ ಇಟ್ಕೊಂಡು ಈಗ ಟೂರಿಸಂ ಡಿಪಾರ್ಟ್ಮೆಂಟ್ ಸರ್ವೆ ಪ್ರಕಾರ ಪ್ರತಿ ವರ್ಷ ರೇಣುಕಾ ದೇವಿಯ ದರ್ಶನ ಸಲುವಾಗಿ ಯಲ್ಲಮ್ಮಗುಡ್ಡಕ್ಕೆ ಸುಮಾರು 40 ರಿಂದ 50 ಲಕ್ಷ ಪ್ರತಿ ವರ್ಷ ಭಕ್ತಾದಿಗಳು ಹೋಗ್ತಾರೆ. ಎಲ್ಲಿವರೆಗೆ 80 ಲಕ್ಷದವರೆಗೆ ಭಕ್ತಾದಿಗಳು ಹೋಗಿದ್ದು ಉದಾಹರಣೆ ಇದಾವ. ಕೋಟ್ಯಾಂತರ ಜನ ಇವತ್ತು ಇನ್ಕ್ರೀಸ್ ಆಗ್ತಾ ಇದೆ. ಆ ಹಿನ್ನೆಲೆ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳಿದ್ಮೇಲೆ ಇನ್ನೊಮ್ಮೆ ಸರ್ವೆ ಮಾಡ್ರಿ, ಸರ್ವೆ ಮಾಡ್ರಿ. ಸರ್ವೆ ಮಾಡಿದಾಗ ನಿಮ್ಗೆ ನಿಜ ಸ್ಥಿತಿ ಗುರ್ತಾಗ್ತದೆ ಅಂತ ಹೇಳಿದ ಮೇಲೆ ಅದಕ್ಕೆ ನೋಟು ಮಾಡ್ಕೊಂಡಾರ ವೈಷ್ಣವರು. ಒಳ್ಳೆ ಪಾಸಿಟಿವ್ ಆಗಿ ಸ್ಪಂದನೆ ಮಾಡಿದ್ದಾರೆ. ಬಹುಶಃ ಅದೊಂದು ಸರ್ವೆಗೆ ಆರ್ಡರ್ ಆಯ್ತಂದ್ರೆ ನಾನು ಈಗಾಗಲೇ GM ಆಫೀಸಲ್ಲಿ ಮೀಟಿಂಗು ಮಾಡಿದ್ದೇನೆ. ಅದ್ರ ಬಗ್ಗೆ ಅವರು ಮೇಲಿಂದ ಸರ್ವೆ ಸಲ ಆರ್ಡರ್ ಮಾಡಿದ್ರೆ ಬಹಳ ಪ್ರಾಮಾಣಿಕವಾಗಿ ಸರ್ವೆ ಮಾಡಿ ಕೊಡ್ತೀವಿ ಅಂತ ಹೇಳಿದಾರೆ. ಅದಕ್ಕೆ ಆದಷ್ಟು ಬೇಗನೆ ಅದು ಸರ್ವೆ ಆಗ್ತದೆ ಅನ್ನುವಂತ ಹೋಪ್ಸ್ ನಮಗಿದೆ. ನೋಡ್ರಿ, ಒಂದು ನಾನು ಹೇಳ್ತೀನಿ, ಒಬ್ಬ ಯಾವ ಕ್ಷೇತ್ರದ ಜನ ನನಗೆ ಆಶೀರ್ವಾದ ಮಾಡಿರ್ತಾರ ಆ ಕ್ಷೇತ್ರದ ಅಭಿವೃದ್ಧಿಗೆ ಒತ್ತು ಕೊಡುವುದು ನನ್ನ ಆದ್ಯ ಕರ್ತವ್ಯ. ಇಲ್ಲಿ ನಾನು 6 ಸಲ ಶಾಸಕರಿದ್ದಾಗ ಈ ಭಾಗದ ಅಭಿವೃದ್ಧಿಗೆ ಏನು ಒತ್ತು ಕೊಟ್ಟಿದೆ ಜನರಿಗೆ ಗುರ್ತಿದೆ. ಹೀಗಾಗಿ ಇಲ್ಲಿ ಅಲ್ಲಿ ಕೊಡ್ತಾ ಇದ್ದೇನೆ. ಯಾವ್ದು ಪ್ರಯಾರಿಟಿ ಇದಾವೆ, ಯಾವ್ಯಾವ ಅವಶ್ಯಕತೆ ಇದೆ. ಈಗ ಶಬರಿ ಕೊಳ್ಳೋದ್ ಬಗ್ಗೆ ಬರೀ ಚರ್ಚೆ ಹಾಕಿತ್ತು. ನಾನು ಹೋಗಿ ನೋಡಿದೆ. ಅಲ್ಲಿ ರಾಮದುರ್ಗ 2ನೇ ಸಲ ಭೇಟಿ ಕೊಟ್ಟಾಗ ಆ ಶಬರಿ ಕೊಳ್ಳಕ್ಕೆ ನಾನೇ ವಿಸಿಟ್ ಮಾಡಿದೆ. ಹೋಗಿ ನೋಡಿದ್ಮೇಲೆ ಅದಕ್ಕೊಂದು ಹಿಸ್ಟ್ರಿ ಇಲ್ಲ, ಅದಕ್ಕೊಂದು ಯಾರು ನೋಟ್ಸ್ ಅದಕ್ಕೆ ಮಾಡಿಲ್ಲ. ಅದಕ್ಕಾಗಿ ಒಂದು ಹಿಸ್ಟ್ರಿ ತಯಾರು ಮಾಡ್ರಿ ಅಂತ ಹೇಳಿದ್ದೀನಿ. ಇವತ್ತು ಹೋರಾಟಗಾರರು ಬಂದಿದ್ರು, ಅವ್ರಿಗೆ ಹೇಳಿದ್ದೀನಿ. ಅವರೆಲ್ಲ ಅದಕ್ಕೊಂದು ನೋಟ್ ರೆಡಿ ಮಾಡ್ತಾರೆ. ನೋಡಿದ್ ಮಾಡಿದ್ಮೇಲೆ ಆ ಶಬರಿ ಕೊಳ್ಳ ಅಭಿವೃದ್ಧಿ ಮಾಡ್ಲಿಕ್ಕೂ ಒತ್ತು ಕೊಡ್ತೀನಿ. ಇನ್ನು ಮೂಲಭೂತ ಸೌಕರ್ಯ ಇವತ್ತು ಬೆಳಗಾವಿ ಆಮೇಲೆ ಕಿತ್ತೂರಿನಿಂದ ಧಾರವಾಡವರೆಗೆ ಹೊಸ ರೈಲ್ವೆ ಲೈನ್ ಸುರೇಶ್ ಅಂಗಡಿ ಕನಸಿದೆ. ಮಂಜೂರಾಗಿದೆ, ಹಣ ಸರ್ವೆ ಆಗಿದ್ದಿಲ್ಲ, ಎಕ್ವಿಷನ್ ಆಗಿದ್ದಿಲ್ಲ, ಅದಕ್ಕೆ ಚಾಲನೆ ಕೊಟ್ಟಿದ್ದೀವಿ. ಬೈಪಾಸ್ ರೋಡ್ ಸ್ಟಾರ್ಟ್ ಆಗಿದ್ದಿಲ್ಲ, ಅದು ಸ್ಟಾರ್ಟ್ ಮಾಡಿಸಿದ್ದೇವೆ. ರಿಂಗ್ ರೋಡ್ ಅಕ್ವಿಷನ್ ಆಗಿದ್ದಿಲ್ಲ, ಅಕ್ವಿಷನ್ ಸ್ಟಾರ್ಟ್ ಮಾಡಿಸಿದ್ದೇನೆ. ಗೋವಾದ 2 ರಸ್ತೆ ಅರ್ಧ ನಿಂತಿದ್ದು ಅದು ಚಾಲು ಮಾಡಿಸಿದ್ದೇನೆ. ಹೀಗಾಗಿ ಎಲ್ಲಾ ಕೆಲಸ ಸ್ಟಾರ್ಟ್ ಮಾಡಿಸಿದ್ದೇನೆ. ಬಹುಶಃ ಇನ್ನೊಂದು 6 ತಿಂಗಳು 1 ವರ್ಷ ನೀವು ನೋಡ್ತಾ ಇರಿ, ಬೆಳಗಾವಿ ಸಂಪೂರ್ಣ ಬದಲಾವಣೆ ಆಗ್ತದೆ. ಇವಾಗ ಸೌದತ್ತಿ ತಾಲೂಕು ಎಲ್ಲ ಸಾರ್ವಜನಿಕರಲ್ಲಿ ಒಂದು ಮಾತು ಹಾಕಿದ್ದಾರೆ, ಶೆಟ್ರ್ ಇದ್ರೆ ಮಾತ್ರ ರೈಲು ಬರುತ್ತೆ. ಅಲ್ಲ, ಇದ್ದೇವಲ್ರಿ, ಈಗ ಶೆಟ್ರ್ ಇದ್ದೇನೆ ರೈಲ್ವೆ ತಗೊಂಡು ಬರ್ತಾನೆ. ಸರ್, ಅಶೋಕ್ ಪಟ್ಟಣ್ ಅವರ ಮನವಿ ಹಾಗೂ KV ಪಾಟೀಲ್ ಅವರ ಮನವಿ ಆಧರಿಸಿ ರಾಜ್ಯ ಸಚಿವರಾದಂತಹ ವಿ ಸೋಮನಾಥ್ ಸಾಹೇಬರು, ಲೋಕಸಭಾ ಸದಸ್ಯರು, ಶೆಟ್ರು ಮತ್ತು ನಾವು ಲೋಕಾಪುರದಿಂದ ರಾಮದುರ್ಗ ಮತ್ತು ಶಬರಿಕೊಳ್ಳ ನಾವೇ ಸ್ವತಃ ಬಂದು ಅಲ್ಲಿ ವೀಕ್ಷಣೆ ಮಾಡಿ ಅದನ್ನು ಬೇಗ ಬರುವಾಗ ಇಲ್ಲ, ಸೋಮಣ್ಣ ಅವರಿಗೆ ನಾನು ಭೇಟಿಯಾಗಿದ್ದೇನೆ. ಅವರು ಸದ್ಯ ರಾಜ್ಯದ ಯಾವುದೇ ರೈಲ್ವೆ ಯೋಜನೆ ಬರಲಿ, ನಮ್ಮ ಭಾಗದ ಬರಲಿ, ಆದ್ಯತೆ ಮೇಲೆ ಬೆನ್ನು ಹತ್ತಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ವೈಷ್ಣವ್ರಿಗೆ ಭೇಟಿಯಾಗಿದ್ದೇನೆ ಮತ್ತು ರೈಲ್ವೆ MOS ಆದಂತ ವಿ ಸೋಮಣ್ಣವ್ರಿಗೆ ಭೇಟಿಯಾಗಿದ್ದೇನೆ. ಈ ವಿಷಯ ಗಮನಕ್ಕೆ ತಗೊಂಡ್ಬಂದಿದ್ದಾರೆ ಮತ್ತು ಅವರು ಸಹಿತ ಪ್ರಾಮಿಸ್ ಮಾಡಿದ್ದಾರೆ. ಡೆಫಿನೆಟ್ಲಿ ನಾ ಫಸ್ಟ್ ಪ್ರಯಾರಿಟಿ ಮೇಲೆ ಇದು ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅವ್ರ ಜೊತೆ ಕೂಡಿ ಕೆಲಸ ಮಾಡ್ತೀವಿ ನಾವು.